ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದಾರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅಂತ ಅನ್ಕೋತೀನಿ. ಇದು ನೋಡಿ, ನಮ್ಮ ಮನೆ ಮುಂದೆ ಈ ಥರ ಇದೆ. ನಾವು ತೋಟದಲ್ಲಿನೇ ಇರೋದು. ನೋಡಿ, ಈ ಥರ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ. ಈಗ ಮಳೆ ಆಗಿದೆ, ಇನ್ನು ಮುಂದೆ ಹೊಲದಲ್ಲಿ ಎಲ್ಲ ಬಿತ್ತಬೇಕು. ನೋಡಿ, ಹೂವಿನ ಗಿಡ ಈ ಥರ ಹಚ್ಚಿದ್ದೀವಿ. ಬೇರೆ ಬೇರೆ ಹೂವಿನ ಗಿಡಗಳನ್ನು ಇವೆ, ನಾನು ತೋರಿಸ್ತೀನಿ. ನೋಡಿ, ಈ ಥರ ಸ್ವಚ್ಛವಾಗಿದೆ. ನೋಡಿ, ಇದು ಸೀತಾಫಲ ಗಿಡ, ನಂತರ ಅದ್ರ ಜೊತೆಗೆ ಇರೋದು ಇಲಾಚಿ ಗಿಡ. ಇದು ಕೂತಿರೋದು ನನ್ನ ತರಲೆ ಮುದ್ದು ತಮ್ಮ. ಈಗ ನೋಡಿ, ಸ್ಕೂಲ್ ರೆಡಿ ಆಗಕ್ಕೆ ನನ್ನ ಮಕ್ಕಳನ್ನು ರೆಡಿಯಾಗಿ ಕುಂತಿದ್ದಾರೆ. ನೋಡಿ, ಚಿಕ್ಕವನು ನನ್ನ ಅಕ್ಕನ ಮಗ. ನಂತರ ಇವನು ದೊಡ್ಡವನು. ಯಾಕೆ ಈ ಥರ ಕೂತಿದ್ದಾನೆ ಅಂದರೆ, ಹೋಮ್ವರ್ಕ್ ಮಾಡಿರಲಿಲ್ಲ, ಸ್ಕೂಲಿಗೆ ಬರಲ್ಲ ಅಂತೇಳಿ ಅಳ್ತಿದ್ದ. ಆಗ ಬೈಯನ ರೆಡಿಯಾಗಿ ಕೂತಿದ್ದಾನೆ. ಇದು ನೋಡಿ, ನೀರಿನ ಗಾಡಿ. ನಮ್ಮ ತೋಟದಲ್ಲಿ ನೀರಿಲ್ಲ ಬೇಸಿಗೆಯಲ್ಲಿ, ಹಾಗಾಗಿ ಇನ್ನೂ ಬೋರಲ್ಲಿ ನೀರು ಬಂದಿಲ್ಲ. ರೆಡಿ ಮಾಡಿ ಇನ್ನು ಬೋರಲ್ಲಿ ನೀರು ಬರಬೇಕು. ನೋಡಿ, ಸ್ಕೂಲ್ ವ್ಯಾನ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಇದು ಮನೆ ಹಿಂದೆ. ಹಾಯ್, ಸ್ಕೂಲ್ಗೆ ಹೋಗ್ಬೇಕಂತ ರೆಡಿಯಾಗಿದ್ದೀವಿ. ಈಗ ಹೊರಡಬೇಕು. ಇನ್ನು ನಮ್ಮ ಅಂಬಾರಿ ಬಂದಿಲ್ಲ. ಅಂಬಾರಿ ಅಂತಂದರೆ ಕುದುರೆ ಗಾಡಿ, ಆನೆ ಗಾಡಿ ಅಂತ ಅಲ್ಲ, ನಮ್ಮ ಸ್ಕೂಲ್ ವ್ಯಾನ್ ಬರಬೇಕು. ಸ್ಕೂಲ್ ವ್ಯಾನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನಾವು ಹೊಲದಿಂದ ಸ್ಕೂಲ್ಗೆ ಹೋಗ್ಬೇಕು ಅಂತಂದರೆ ನಡ್ಕೊಂಡು ಹೋಗ್ಬೇಕು. ಮಳೆ ಬಂದ್ರೆ ಕೆಸರಾಗಿರುತ್ತೆ ರೋಡು, ಹಾಗಾಗಿ ವ್ಯಾನ್ ಬರೋಲ್ಲ. ಇವತ್ತು ಮಳೆ ಆಗಿರಲಿಲ್ಲ, ರಸ್ತೆ ಚೆನ್ನಾಗಿತ್ತು ಅಂತ ವ್ಯಾನು ಒಳಗಡೆ ನಮ್ಮ ಮನೆ ಹಿಂದೆನೇ ವ್ಯಾನ್ ಬರ್ತದೆ. ವ್ಯಾನಿಂದ ಮನೆಗೆ ಬರ್ತೀವಿ. ಆಮೇಲೆ ಇದು ನಮ್ಮ ಕಿಲಾಡಿ ನನ್ನ ಮಗ ಇದು. ಹಾಗಾಗಿ ನಮ್ಮ ಅಂಬಾರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೂ ಅಂಬಾರಿ ಬಂದಿಲ್ಲ, ನೋಡ್ತಾನೇ ಇದ್ದೀನಿ. ಇವತ್ತು ಯಾಕೋ ಲೇಟಾಗಿದೆ, ಬರ್ತಿದ್ರು ಎಷ್ಟೊತ್ತಿಗೆ, ಇನ್ನೂ ಬಂದಿಲ್ಲ. ತೋಟದಿಂದ ಸ್ಕೂಲಿಗೆ ಹೋಗೋದು ತುಂಬ ಕಷ್ಟ ಆಯ್ತು. ಏನು ಮಾಡೋದು, ಬೇಕು ಅನಿವಾರ್ಯ. ಹಾಯ್, ಇವಾಗ ಬಂತು ನಮ್ಮ ಅಂಬಾರಿ, ತೋರಿಸ್ತೀನಿ ಇರಿ. ಬಂತು ನೋಡಿ, ಬಂತು. ಇದೇ ನಮ್ಮ ಸ್ಕೂಲ್ ವ್ಯಾನು, ಇದರಲ್ಲೇ ಹೋಗೋದು. ಆಮೇಲೆ ಮಳೆ ಬಂದರೆ ಕಷ್ಟ, ನಡ್ಕೊಂಡು ಹೋಗ್ಬೇಕು. ರೋಡಿಗೆ 1-1.5 ಕಿಲೋಮೀಟ್ರ್ ಆಗುತ್ತೆ, ನಡ್ಕೊಂಡು ಹೋಗಬೇಕು. ಬಾಯ್, ಮತ್ತೆ ಸ್ಕೂಲಲ್ಲಿ ಮೀಟ್ ಮಾಡ್ತೀನಿ. ನೋಡಿ, ಈಗ ವ್ಯಾನಲ್ಲಿ ಕುಳಿತೀವಿ, ಹೊರಟಿವಿ. ಈಗ ತೋಟದಿಂದ ರೋಡಿಗೆ ಹೋಗಿ ಹುಡ್ಕೋಬೇಕು. ನೋಡಿ, ಈ ಥರ ಹೊಲದಲ್ಲಿ ಚಿಕ್ಕ ಚಿಕ್ಕ ರೋಡ್ಗಳಿರುತ್ತೆ, ಹಂಗೆ ವ್ಯಾನ್ ಬರುತ್ತೆ, ಕಂಟಿಗಳಿರುತ್ತೆ. ಏನು ಮಾಡೋದು, ಹೊಲದಲ್ಲಿ ದಾರಿಗಳು ಸಣ್ಣದಾಗಿರ್ತಾವಲ್ಲ, ಹಾಗೆ. ನೋಡಿ, ಈ ಹುಡುಗ ಕೂಡ ನಮ್ಮ ಸ್ಕೂಲಿಗೆ ಬರೋದು. ಅವನನ್ನ ವ್ಯಾನಲ್ಲಿ ಹತ್ತಿಸ್ಕೋತೀವಿ ಈಗ. ಹಾಗೆ ಮುಂದೆ ಇದೇ ನಮ್ಮ ದೇವಸ್ಥಾನ, ಡೈಲಿ ಬರೋದು ಇಲ್ಲೇ. ಇವೆಲ್ಲ ನಮ್ಮ ಪುಟ್ಟಾಣಿ ದೇವರುಗಳು. ಇದು ನನ್ನ ಶಾಲೆ. ನಾನು ಈ ಶಾಲೆ ಬಗ್ಗೆ ಒಂದು ಸಲ ವಿಡಿಯೋ ಮಾಡಿ ಹಾಕ್ತೀನಿ. ಒಳಗಡೆ ತುಂಬ ಚೆನ್ನಾಗಿದೆ, ರೂಮ್ಗಳು ಡೆಕೋರೇಟ್, ಆಮೇಲೆ ಮಕ್ಕಳಿಗೆ ಕಲಿಕೆ ಸಾಮಗ್ರಿಗಳು ಎಲ್ಲ ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ನಾನು ಒಂದು ಸಲ ವಿಡಿಯೋ ಮಾಡಿ ಹಾಕಿರ್ತೀನಿ. ಇದು ನೋಡಿ, ಗುಂಡಿ ತೋಡಿದೆ. ಯಾಕಂದರೆ ಈ ಮಳೆ ಟೈಮಲ್ಲಿ ಗಿಡಗಳು ಹತ್ತುತ್ತಾವಲ್ಲ, ಹಾಗಾಗಿ ಮಳೆ ಗುಂಡಿಗಳನ್ನು ತೋಡಿದ್ವಿ. ಈಗ ನೋಡಿ, ಈಗ ಬರುವಾಗ ಒಬ್ಬರು ಪೇರೆಂಟ್ಸ್ ಸುರ್ಕುಂಬ ಕುಡೀರಿ ಅಂತ ಕೊಟ್ಟು ಕಳಿಸಿದ್ರು. ಪಾಪ ಅವ್ರಿಗೆ ತುಂಬ ಥ್ಯಾಂಕ್ಸ್. ಇದೇ ನೋಡಿ ನಮ್ಮ ಶಾಲೆ ಆವರಣ. ನಮ್ಮ ಶಾಲೆಯ ಆವರಣ ಈ ಥರ ಮಕ್ಕಳು ತಮ್ಮ ಟಿಫಿನ್ ಬ್ಯಾಗ್ ತೊಗೊಂಡು ತಾಡ್ತೇವೆ. ಅಂದರೆ ಈಗ ಹೊಸದಾಗಿ ಬಂದಿರೋ ಮಕ್ಕಳು, ಅವಕ್ಕೆ ಗೊತ್ತಾಗಲ್ಲ. ಹಾಗಾಗಿ ಇದೇ ಮುಂದಿನ ನಮ್ಮ ಶಾಲೆ ಆವರಣ ಮೈದಾನ ತುಂಬ ಚೆನ್ನಾಗಿದೆ. ಹಿಂದೆ ಕೂಡ ಇನ್ನೂ ದೊಡ್ಡದಾಗಿದೆ. ನೋಡಿ, ಈ ಥರ ಮುಂದೆ ಕಾರ್ನರಲ್ಲಿ ಮಕ್ಕಳು ಓಡಾಡ್ತವೆ ಅಂತ ನಮ್ಮ ಸ್ಕೂಲ್ ಕ್ಲೀನ್ ಮಾಡ್ತಿರ್ತಾರೆ. ನೋಡಿ, ಈ ಥರ ಇದೆ. ಸ್ಕೂಲ್ ಮುಂದೆನೇ ರೋಡ್ ಇದೆ, ಹಾಗೆ ಮಕ್ಕಳಿಗೆ ತುಂಬ ಕೇರ್ ಮಾಡ್ತಿರ್ತೀವಿ. ರೋಡಿಗೆ ಯಾವ ಮಕ್ಕಳು ಹೋಗಲ್ಲ. ನೋಡಿ, ಈ ಥರ ಸುತ್ತಾಡ್ತೇವೆ ಮಕ್ಕಳು. ಈ ಥರ ಕ್ಲೀನಾಗಿದೆ ನಮ್ಮ ಗ್ರೌಂಡ್.